ಅದು ರಕ್ತ ಚರಿತ್ರೆಯನ್ನೇ ಸೃಷ್ಟಿಸಿದ್ದ ಜಾಗ. ಅದೆಷ್ಟು ಕೊಲೆಗಳಾಗಿವೆಯೋ ಲೆಕ್ಕಕ್ಕಿಲ್ಲ. ಅದೆಷ್ಟು ಜನರ ನೆತ್ತರು ಹರಿದಿದ್ಯೋ ಅದು ಗೊತ್ತಿಲ್ಲ. ರಕ್ತಕ್ಕೆ ರಕ್ತ ಅಂತ ರಕ್ತ ಚರಿತ್ರೆ ಸೃಷ್ಟಿಸಿದವ ದುರಂತ ಅಂತ್ಯ ಕಂಡಿದ್ದಾನೆ. ಬಾಗಪ್ಪ ಹರಿಜನ ಭೀಮಾ ತೀರದ ನಟೋರಿಯಸ್ ಹಂತಕ. ಒಂದು ಕಾಲದಲ್ಲಿ ರಕ್ತ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದ್ದ ಚಂದಪ್ಪನ ಪಟ್ಟ ಶಿಷ್ಯ. ಚಂದಪ್ಪನ ಯುಗಾಂತ್ಯವಾದ್ರೂ ಬಾಗಪ್ಪ ದರ್ಬಾರ್ ನಿಂತಿರಲಿಲ್ಲ. ಈ ವಿಡಿಯೋಗಳನ್ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಭೀಮಾ ತೀರದಲ್ಲಿ ಅದೆಂಥ ಹವಾ ಇಟ್ಟಿದ್ದ ಅಂತ. ಸುತ್ತಮುತ್ತಲೂ ಹುಡುಗರು, 10 ಕಾರುಗಳು. ಬಾಗಪ್ಪ ಎಲ್ಲೇ ಹೊರಟ್ರು ಆತನ ಪಡೆ ಬೆನ್ನ ಹಿಂದೆ ನಿಲ್ತಿತ್ತು. ತನ್ನದೇ ಸಾಮ್ರಾಜ್ಯ ಕಟ್ಕೊಂಡು ರಕ್ತಕ್ಕೆ ರಕ್ತ ಅಂತಿದ್ದವ ರಕ್ತ ಚರಿತ್ರೆಯಾಗಿದ್ದಾನೆ. ಒಂದು ಬಾರಿ ಸಾವಿನ ದವಡೆಯಿಂದ ಪಾರಾಗಿ ಬಂದವ ಈ ಬಾರಿ ಹಾದಿ ಬೀದಿ ಹೆಣವಾಗಿದ್ದಾನೆ. ಭೀಮಾ ತೀರದಲ್ಲಿ ಮತ್ತೆ ಹರಿಯಿತು ರಕ್ತ ದೋಕುಳಿ. ರಕ್ತಕ್ಕೆ ರಕ್ತ, ಕಗ್ಗತ್ತಲ ರಾತ್ರಿ ಬಿತ್ತು ಬಾಗಪ್ಪನ ಹೆಣ. ಕೆಲ ದಿನಗಳಿಂದ ತಣ್ಣಗಾಗಿದ್ದ ಭೀಮಾ ತೀರದಲ್ಲಿ ಮತ್ತೆ ರಕ್ತ ದೋಕುಳಿ ಶುರುವಾಗಿದೆ. ಮಚ್ಚು ಲಾಂಗಿನ ಸದ್ದಿಲ್ಲದೆ ನೆಮ್ಮದಿಯಾಗಿದ್ದವರು ನಿನ್ನೆ ರಾತ್ರಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇನ್ನೂ ಜನ ಮಲಗಿರಲಿಲ್ಲ. ಏರಿಯಾದಲ್ಲಿ ಲೈಟ್ ಆರಿರಲಿಲ್ಲ. ಅಷ್ಟೊತ್ತಿಗಾಗಲೇ ಇಡೀ ಊರನ್ನೇ ನಡುಗಿಸಿದ್ದ ಬಾಗಪ್ಪ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡ್ತಿದ್ದ. ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಅಡ್ಡ ಹಾಕಿದ ಹಂತಕರು ಮನಬಂದಂತೆ ಕೊಚ್ಚಿದ್ದಾರೆ. ಅದೆಂಥ ಸಿಟ್ಟಿತ್ತೋ, ಅದೆಷ್ಟು ದಿನದ ದ್ವೇಷವಿತ್ತೋ ಗೊತ್ತಿಲ್ಲ. ಮುಖ ಮೂತಿ ಎನ್ನದೆ ಇಡೀ ದೇಹವನ್ನ ಕೊಚ್ಚಿ ಕೊಚ್ಚಿ ಕೆಡವಿದ್ದಾರೆ. ಈ ಮೂಲಕ ಭೀಮಾ ತೀರದ ಹಂತಕ, ಡೆಡ್ಲಿ ರೌಡಿ ಶೀಟರ್, ಕುಖ್ಯಾತ ನಟೋರಿಯಸ್ ಎನಿಸಿಕೊಂಡಿದ್ದವನ ಯುಗಾಂತ್ಯ ಮಾಡಿದ್ದಾರೆ. ಬಾಗಪ್ಪನ ಮೇಲೆ ದಾಖಲಾಗದ ಕೇಸ್ಗಳಿಲ್ಲ, ಆಡದ ಆಟಗಳಿಲ್ಲ. ಕೊಲೆ ಹಾಗೂ ದರೋಡೆ, ಸುಲಿಗೆ ಸೇರಿದಂತೆ 10 ಪ್ರಕರಣಗಳಲ್ಲಿ ಈತನದ್ದೇ ಮೊದಲ ಹೆಸರಿತ್ತು. ಮೂಲತಃ ಬಾಗಪ್ಪ ಹರಿಜನ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಬ್ಯಾಡಗಿಹಾಳ ಗ್ರಾಮದವನು. ಮೊದಲಿನಿಂದಲೂ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ ನಂಟಲ್ಲೇ ಬೆಳೆದ ಮಹಾನ್ ರಕ್ತಾಸುರ. ಈತನ ಮೇಲೆ 10ಕ್ಕೂ ಹೆಚ್ಚು ಪ್ರಮುಖ ಕೇಸ್ಗಳಿವೆ. ಚಂದಪ್ಪ ಸಹೋದರ ಬಸವರಾಜನ ಕೊಲೆಯಲ್ಲಿ ಭಾಗಿಯಾಗಿದ್ದ ಬಾಗಪ್ಪ 1997ರಲ್ಲಿ ಚಡಚಣ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆಯೊಂದು ನಡೆದಿತ್ತು. ಇದರಲ್ಲಿ ಈತನದ್ದೇ ಕೈವಾಡ ಇತ್ತು ಅನ್ನೋ ಆರೋಪವಿತ್ತು. ನಂತರ 1998ರಲ್ಲಿ ಆಳಂದ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಜೋಡಿ ಕೊಲೆಯಲ್ಲೂ ಈತನ ಹೆಸರಿತ್ತು. ನಂತರ 1999ರಲ್ಲಿ ಆಲಮೇಲ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕೊಲೆಯಲ್ಲೂ ಬಾಗಪ್ಪನ ಕೈವಾಡವಿತ್ತು. ಅಷ್ಟೇ ಅಲ್ಲ, 2001ರಲ್ಲಿ ಆಲಮೇಲ ಠಾಣೆ ವ್ಯಾಪ್ತಿಯಲ್ಲೇ ಸಾಕ್ಷಿಗಳ ಮೇಲೆ ಗುಂಡು ಹಾರಿಸಿದ್ರು. ಇದರ ಹಿಂದೆಯೂ ಈತನದ್ದೇ ಕೈವಾಡ ಇತ್ತಂತೆ. 2003ರಲ್ಲಿ ನಡೆದ 4 ಕೊಲೆ ಪ್ರಕರಣದಲ್ಲೂ ಭಾಗಿಯಾಗಿದ್ದ ಬಾಗಪ್ಪ 2020ರಲ್ಲಿ ಚಿನ್ನದ ವ್ಯಾಪಾರಿಗೆ ಕೋಟಿ ಕೋಟಿ ಬೆದರಿಕೆ ಹಾಕಿದ್ದು ಅಂತ ಕೇಸ್ ದಾಖಲಾಗಿತ್ತು. ಹೀಗೆ ರಕ್ತ ಲೋಕವನ್ನೇ ಸೃಷ್ಟಿಸಿಕೊಂಡಿದ್ದ ಬಾಗಪ್ಪನ ಮೇಲೆ ಅದೆಷ್ಟೋ ಮಂದಿ ಕತ್ತಿ ಮಸಿತಿದ್ರು. ಚಂದಪ್ಪನ ಕುಟುಂಬವನ್ನೇ ಎದುರಾಕೊಂಡಿದ್ದ ಬಾಗಪ್ಪ, ನಾನು ಯಾರೋ ಸುದ್ದಿಗೂ ಹೋಗಲ್ಲ, ನನ್ನ ಸುದ್ದಿಗೆ ಬಂದ್ರೆ ಜೀವಂತ ಬಿಡಲ್ಲ ಅಂತ ಹೇಳ್ಕೊಂಡುಡಾಡ್ತಿದ್ದ. ಇದರ ಮಧ್ಯೆ ಇತ್ತೀಚೆಗೆ ಬಾಗಪ್ಪನ ದೂರದ ಸಂಬಂಧಿ ರವಿ ಎಂಬಾತನ ಕೊಲೆಯಾಗಿತ್ತು. ಬೈಕ್ನಲ್ಲಿ ಹೋಗ್ತಿದ್ದವನಿಗೆ ಕಾರ್ನಲ್ಲಿ ಗುದ್ದಿದ ಹಂತಕರು ಕಿಲೋಮೀಟರ್ ದೂರ ಎಳ್ಕೊಂಡು ಹೋಗಿ ಹೀನಾಯವಾಗಿ ಹತ್ಯೆ ಮಾಡಿದ್ರು. ಈ ಕೊಲೆಯ ಹಿಂದಿದ್ದಿದ್ದೇ ಬಾಗಪ್ಪ ಅನ್ನೋ ಅನುಮಾನವಿತ್ತು. ಹೀಗಾಗಿಯೇ ಕೊಲೆಯಾದ ರವಿ ಸಹೋದರ ಪಿಂಟ್ಯ ಬಾಗಪ್ಪನ ಹೆಣ ಕೆಡವುವುದಕ್ಕೆ ಹೊಂಚು ಹಾಕ್ತಿದ್ದಂತೆ. ಅಣ್ಣನನ್ನ ಕೊಂದವನ ಚಟ್ಟ ಕಟ್ಟೋವರೆಗೂ ನಿದ್ದೆ ಮಾಡಲ್ಲ ಅಂತಿದ್ದಂತೆ. ಹೀಗಾಗಿ ಇವನೇ ಈಗ ಬಾಗಪ್ಪನ ರುಂಡ ಚೆಂಡಾಡಿದ್ದಾನೆ ಅಂತ ಹೇಳಲಾಗ್ತದೆ. ಇದರ ಜೊತೆಗೆ ತನ್ನ ಸ್ಟೇಟಸ್ನಲ್ಲಿ ಇವತ್ತು ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತಾನೂ ಬರ್ಕೊಂಡಿದ್ದಾನೆ. ಹೀಗಾಗಿ ಒಂದಕ್ಕೊಂದು ಮ್ಯಾಚ್ ಆಗ್ತಿದೆ. ಅವನ ಮ್ಯಾಗ ಡೌಟ್ ಐತ್ರಿ. ಅವ್ರ ಅಣ್ಣ ಸತ್ತು 8 ತಿಂಗಳಾಯಿತು. 8 ತಿಂಗಳಾದ ನಂತರ ಸ್ಟೇಟಸ್ ಇಟ್ಟಾನ ಅವ್ರ ಅಣ್ಣನ ಫೋಟೋ. ಅವ್ರ ಅಣ್ಣಾಗ ಆತ್ಮಕ್ಕೆ ಶಾಂತಿ ಸಿಕ್ತಂದು ಈ ದಿನ ಇಲ್ಲಾರ ಕಾರಣ ಇವತ್ತು ಯಾಕ ಹೇಳಿದನು. ಅವ್ನ ಹಿಡದೊಳಗ ಅವನಿಂದ ಯಾರ್ಯಾರು ಅದಾರ ಅವ್ರಿಗೆ ಹುಡುಕ್ರಿ. ಪಿಂಟ್ಯ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಹಂತಕರ ಬೆನ್ನು ಬಿದ್ದಿರೋ ಪೊಲೀಸರು ಮೂಲೆ ಮೂಲೆ ಜಲಾಡ್ತಿದ್ದಾರೆ. ಇನ್ನೂ ತನಿಖೆ ನಡೀತಾ ಇದೆ. ತನಿಖೆಯಲ್ಲೆಲ್ಲ ಗೊತ್ತಾಗುತ್ತೆ. ಸೊ ವಿ ನೀಡ್ ಟೈಮ್. ಎಂಟೈರ್ ಜಿಲ್ಲಾ ಟೀಮೇ ತಂಡವಾಗಿ ವರ್ಕ್ ಮಾಡ್ತಾ ಇದೆ. ವಿಲ್ ಅರೆಸ್ಟ್ ದ ಅಕ್ಯೂಸ್ಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಒಟ್ನಲ್ಲಿ
ದಶಕಗಳ ಕಾಲ ರಕ್ತ ಚರಿತ್ರೆ ಸೃಷ್ಟಿಸಿದವ ರಕ್ತದ ಮಡುವಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಗುರುರಾಜ್, ನ್ಯೂಸ್ 18 ವಿಜಯಪುರ. ಬೂದಿ ಮುಚ್ಚಿದ ಕೆಂಡದಂತಾಗಿರೋ ಉದಯಗಿರಿಯಲ್ಲಿ ಒಂದೊಂದೇ ಸತ್ಯಗಳು ಹೊರಬೀಳ್ತಾ ಇವೆ. ಪೊಲೀಸರ ಮೇಲೆ ಕಲ್ಲೇಟು ಬೀಳೋದಕ್ಕೂ ಮೊದಲು ನಡೆದಿದ್ದ ಹುನ್ನಾರವೊಂದು ಬಟಾಬಯಲಾಗಿದೆ. मुसलमानों से गुजारिश करता हूं, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है. ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ ಮೂರೇ ಫೋಟೋ ಮೈಸೂರಿನ ಉದಯಗಿರಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಮುಸ್ಲಿಂ ಯುವಕರ ಆಕ್ರೋಶದ ಕಿಚ್ಚಿಗೆ ಕಗ್ಗತ್ತಲ ರಾತ್ರಿಯಲ್ಲಿ ಪೊಲೀಸರೇ ಕಂಗಾಲಾಗಿ ಹೋಗಿದ್ರು. ಇದರ ಜಾಡು ಹಿಡಿದು ತನಿಖೆಗಿಳಿದ ಪೊಲೀಸರಿಗೆ ಒಂದೊಂದೇ ಸತ್ಯ ಕಥೆಗಳು ಗೋಚರಿಸೋದಕ್ಕೆ ಶುರುವಾಗಿದೆ. ಉದಯಗಿರಿ ಉದ್ವಿಗ್ನ ಆಗೋದಕ್ಕೂ ಮೊದಲು ಮುಸ್ಲಿಂ ನಾಯಕ ಮಾಡಿದ್ದ ಪ್ರಚೋದನಕಾರಿ ಭಾಷಣ ಹೊಸ ಸಂಚಲನ ಸೃಷ್ಟಿಸಿದೆ. ದ್ವೇಷದ ದಳ್ಳೂರಿಗೆ ಇದೇ ಪ್ರಮುಖ ಕಾರಣನಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಉದಯಗಿರಿ. ಬೆಂಕಿ ಭಾಷಣ ಮೊದಲೇ ನಡೆದಿತ್ತ ಕಲ್ಲೇಟಿನ ಸಂಚು. ಕೋಮು ದಳ್ಳೂರಿಗೆ ಸಣ್ಣದೊಂದು ಕಿಡಿ ಸಾಕು, ಒಂದೇ ಒಂದು ನಂಜಿನ ಮಾತು ಸಾಕು. ಮೈಸೂರಿನ ಉದಯಗಿರಿಯಲ್ಲಾದ ಕಲ್ಲೇಟಿನ ಕದನಕ್ಕೂ ಇದೇ ಕಾರಣನಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಉದಯಗಿರಿ ಉದ್ವಿಗ್ನ ಆಗೋದಕ್ಕೂ ಮೊದಲು ಮುಸ್ತಾಕ್ ಅನ್ನೋ ಮುಸ್ಲಿಂ ನಾಯಕನೊಬ್ಬ ದ್ವೇಷದ ಕಿಚ್ಚು ಹೊತ್ತಿಸಿದ್ದ. ನಮಗೆ ಧರ್ಮ ರಕ್ಷಣೆಯ ಬದ್ಧತೆ ಇದೆ, ಇದು ನಿನ್ನೆಯೂ ಇತ್ತು, ಇವತ್ತೂ ಇದೆ, ನಾಳೆಯೂ ಇರುತ್ತೆ. ನಮ್ಮ ಧರ್ಮಕ್ಕಾಗಿ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಅಷ್ಟೇ ಯಾಕೆ ನಮ್ಮ ಮಕ್ಕಳ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಮೈಸೂರಿನ ಎಲ್ಲ ಮುಸ್ಲಿಮರು ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಂತೆ. ಇದೇ ಭಾಷಣದಿಂದಲೇ ಉದಯಗಿರಿ ಪರಿಸ್ಥಿತಿ ಬದಲಾಗಿತ್ತು ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. मैसूर के मुसलमानों से गुजारिश करता हूं, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है. वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे. ಕಲ್ಲು ತೂರಿದ ಸೈತಾನರಿಗೆ ಖಾಕಿ ತಲಾಶ್. ಪ್ರಚೋದನಕಾರಿ ಭಾಷಣ ಮಾಡಿದ ಮುಫ್ತಿ ಮುಷ್ತಾಕ್ಗೆ ಬಲೆ ಬೀಸಿರೋ ಪೊಲೀಸರು ಎಫ್ಐಆರ್ನಲ್ಲಿ ಮಾತ್ರ ಈತನ ಹೆಸರು ಉಲ್ಲೇಖಿಸಿಲ್ಲ. ಸಿಸಿಟಿವಿ, ಮೊಬೈಲ್ ಟವರ್, ಮೊಬೈಲ್ ವಿಡಿಯೋ ರೆಕಾರ್ಡ್ ಹಿಡ್ಕೊಂಡು ಸಿಸಿಬಿ ಜೊತೆ ಸೈಬರ್ ಪೊಲೀಸರು ವಿಧಿವಿಜ್ಞಾನ ತಂಡ ತಲಾಶ್ ಮಾಡ್ತಿದೆ. ಇದರ ಬೆನ್ನಲ್ಲೇ 1000 ಮಂದಿ ಮೇಲೆ ಎಫ್ಐಆರ್ ಬಿದ್ದಿದ್ದು, ಇದರಲ್ಲಿ ಪ್ರಮುಖ 8 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಕಲ್ಲು ತೂರಿದವರಿಗೆ ಕೋಳ. ಮೊದಲ ಆರೋಪಿಯಾಗಿ ಸುಹೇಲ್ ಅಲಿಯಾಸ್ ಸೈಯದ್ ಸುಹೇಲ್ ಬಿನ್ ಸೈಯದ್, ಶಾಂತಿನಗರ. ರಹೀಲ್ ಪಾಷಾ ಸನ್ನಾಫ್ ಖಲೀಲ್ ಪಾಷಾ, ಶಾಂತಿನಗರ. ಸೈಯದ್ ಸಾದಿಕ್ ಬಿನ್ ನವೀದ್, ಗೌಸಿಯಾನಗರ. ಅಯಾನ್ ಬಿನ್ ಜಬೀವುಲ್ಲಾ, ಶಾಂತಿನಗರ. ಏಜಾಜ್ ಬಿನ್ ಅಬ್ದುಲ್ ವಾಜಿದ್, ಸತ್ಯನಗರ. ಸಾದಿಕ್ ಪಾಷಾ ಅಲಿಯಾಸ್ ಸಾದಿಕ್ ಬಿನ್ ಖಾಲಿದ್ ಪಾಷಾ, ರಾಜೀವ್ ನಗರ. ಅರ್ಬಾಜ್ ಶರೀಫ್ ಸನ್ನಾಫ್ ಇಕ್ಬಾಲ್ ಶರೀಫ್, ರಾಜೀವ್ ನಗರ. ಶೋಯಬ್ ಪಾಷಾ ಸನ್ನಾಫ್ ಮಜೀದ್ ಪಾಷಾ, ಗೌಸಿಯಾನಗರ. ಈ 8 ಆರೋಪಿಗಳನ್ನ ಪೊಲೀಸರು ಯತಾಕೊಂಡು ಬಂದಿದ್ದಾರೆ. ಇನ್ನು ಉದಯಗಿರಿ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. 14-15 ವರ್ಷದ ಮುಸ್ಲಿಂ ಯುವಕರು ಕಲ್ಲು ತೂರಿದ್ರೂ ಕೂಡ ಕಾನೂನು ಕ್ರಮ ಆಗುತ್ತೆ ಎಂದಿದ್ದಾರೆ. ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು, ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಪೊಲೀಸ್ ಅವ್ರಿಗೆ ವಿವೇಚನೆ ಇದೆ. ತಕ್ಷಣ ಅವ್ರು ಎಫ್ಐಆರ್ ಹಾಕಿದ್ದಾರೆ. ಜೊತೆಗೆ ಏನು ಡ್ಯಾಮೇಜಸ್ ಆಗಿದೆ ಅದ್ರ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಅದೆಲ್ಲ ವಿಡಿಯೋ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರ ಮೇಲೂ ಕ್ರಮ ಕೈಗೊಳ್ತಾರೆ. ಶಾಂತವಾಗಿದ್ದ ಮೈಸೂರಿನ ಉದಯಗಿರಿ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಎಲ್ಲವೂ ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ರಾಜಕೀಯ ಕದನ ಸಹ ಜೋರಾಗಿತ್ತು. ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಲಿದ್ದಾರೆ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ದೊಂಬಿ ಎಬ್ಬಿಸಿದವರಿಗೆ ಪೊಲೀಸರು ಕಾನೂನಿನ ಪಾಠ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು.
ಅಪ್ಪು ಆಪ್ತ ಮಿತ್ರ, ಕರುನಾಡಿನ ಜೊತೆಗೆ ಒಂದೊಳ್ಳೆ ನಂಟು ಇಟ್ಕೊಂಡಿರುವಂತಹ ಸ್ನೇಹ ಜೀವಿ ನಟ ವಿಶಾಲ್ ಇತ್ತೀಚೆಗೆ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದಾರೆ. ನಿಲ್ಲೋದಕ್ಕಾಗ್ತಿಲ್ಲ, ಕೂರೋದಕ್ಕಾಗ್ತಿಲ್ಲ. ಮೇಲಿಂದ ಮೇಲೆ ಆಸ್ಪತ್ರೆ ಸುತ್ತಾಡಿರೋ ವಿಶಾಲ್ ಈಗ ದೈವದ ಮೊರೆ ಹೋಗಿದ್ದಾರೆ. ಕಾಂತಾರ ಸಿನಿಮಾ ಬಂದಿದ್ದೇ ಬಂದಿದ್ದು ತುಳುನಾಡಿನ ದೈವದ ಲೀಲೆ ಗಡಿದಾಟಿ ಸದ್ದು ಮಾಡ್ತಿದೆ. ಬರೀ ಕರಾವಳಿ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ರಾಜ್ಯ ದೇಶವನ್ನೇ ಮೀರಿ ದೈವದ ಅಲೆ ಪಸರಿಸ್ತಾ ಇದೆ. ದೈವ ಪವಾಡದ ಮುಂದೆ ಎಂತೆಂಥವ್ರು ಬಂದು ಶರಣಾಗಿ ಹೋಗ್ತಿದ್ದಾರೆ. ಈಗ ತಮಿಳು ನಟ ವಿಶಾಲ್ ಕೂಡ ದೈವದ ಮುಂದೆ ನಿಂತು ಶಿರಬಾಗಿ ಹೋಗಿದ್ದಾರೆ. ನಿನ್ನನ್ನೇ ನಂಬಿ ಬಂದಿದ್ದೇನೆ, ನನಗೆ ಬಂದೊದಗಿರುವಂತಹ ಆಪತ್ತನ್ನ ನೀನೇ ನಿವಾರಿಸಬೇಕು ಅಂತ ಕಣ್ಣೀರಿನ ಕೋರಿಕೆ ಇಟ್ಟಿದ್ದಾರೆ. ತಮಿಳು ನಟ ವಿಶಾಲ್ಗೆ ಸಿಕ್ತು ಕಾರ್ಣಿಕ ದೈವದ ಬಲ. ಕಣ್ಣೀರು ಹಾಕ್ಬೇಡ, ನಾನಿದ್ದೇನೆ, ದೈವದ ಮಹಾ ಅಭಯ. ತುಳುನಾಡಿನ ದೈವದ ಲೀಲೆ ಬಲ್ಲವರೇ ಬಲ್ಲರು ಬಿಡಿ. ಇಲ್ಲಿ ದೇವರಿಗಿಂತ ದೈವ ಲೀಲೆಯೇ ಜಾಸ್ತಿ. ದೈವಗಳ ಕಾರಣಿಕ ಕಂಡು ಎಂತೆಂಥವ್ರೇ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಅದೆಂಥದ್ದೇ ಕಷ್ಟ ಇರ್ಲಿ, ಅದೆಂಥದ್ದೇ ಸಮಸ್ಯೆ ಬರಲಿ, ಒಮ್ಮೆ ನಾನಿದ್ದೇನೆ ಅನ್ನೋ ಅಭಯವನ್ನ ದೈವ ಕೊಟ್ರೆ ಮುಗಿದೇ ಹೋಯ್ತು. ಅದೇ ದೈವ ನುಡಿ, ಅದೇ ದೈವ ವಾಕ್ಯ. ದೈವದ ಬಾಯಲ್ಲಿ ಬಂದಿದ್ದು ಎಂದೆಂದೂ ಹುಸಿಯಾಗಿದ್ದಿಲ್ಲ. ತನ್ನನ್ನ ನಂಬಿ ಬಂದವರನ್ನ ಎಂದಿಗೂ ಬರಿಗೈಯಲ್ಲಿ ಕಳಿಸಿದ್ದಿಲ್ಲ. ಇದೇ ಕಾರಣಕ್ಕಾಗಿಯೇ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ದೈವದ ಸೇವೆಗೆ ಓಡೋಡಿ ಬರೋದು, ತಮ್ಮ ಶಕ್ತಿಯನ್ನ ಮೀರಿ ದೈವಗಳ ಸೇವೆ ಮಾಡೋದು. ಕಾಂತಾರ ಸಿನಿಮಾ ಬಂದ ನಂತರ ದೈವವನ್ನ ನಂಬೋರ ಸಂಖ್ಯೆ ದುಪ್ಪಟ್ಟಾಗಿದೆ. ಕನ್ನಡದ ಸಾಲು ಸಾಲು ನಟ ನಟಿಯರೇ ದೈವದ ಸನ್ನಿಧಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿ ಬಂದವರಿದ್ದಾರೆ. ಅವರ ಸಾಲಿಗೀಗ ತಮಿಳು ನಟ ವಿಶಾಲ್ ಕೂಡ ಎಂಟ್ರಿ ಆಗಿದ್ದಾರೆ. ವಿಶಾಲ್ ಹೋಗಿದ್ದು ಬರೀ ಪೂಜೆ ಮಾಡಿಸೋದಕ್ಕಲ್ಲ, ತಮಗೆ ಎದುರಾಗಿರುವ ಮಹಾ ವಿಪತ್ತನ್ನ ದೂರ ಮಾಡಪ್ಪ ಅಂತ ಬೇಡಿಕೊಳ್ಳೋದಕ್ಕೆ. ಯಾಕಂದ್ರೆ ಇತ್ತೀಚೆಗೆ ನಟ ವಿಶಾಲ್ರ ವಿಡಿಯೋ ಒಂದು ವೈರಲ್ ಆಗಿತ್ತು. ಇದ್ದಕ್ಕಿದ್ದಂತೆ ಕೈಗಳು ಶೇಕ್ ಆಗ್ತಿದ್ವು, ಮಾತನಾಡೋದಕ್ಕೂ ಆಗದೆ ಬಾಯಿ ನಲುಗಾಡ್ತಿತ್ತು. ಇದನ್ನ ನೋಡಿದ ಅಭಿಮಾನಿಗಳು ನಿಜಕ್ಕೂ ಏನೋ ಆಗೋಯ್ತು ಅಂತ ಭಯ ಪಟ್ಟಿದ್ರು. ಆ ಕಾಯಿಲೆ ಈ ಕಾಯಿಲೆ ಅಂತಾನೂ ಸುದ್ದಿ ಹಬ್ಬಿತ್ತು. ಹೀಗಾಗಿಯೇ ನಟ ವಿಶಾಲ್ ದೈವದ ಮೊರೆ ಬಂದಿದ್ದು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ ವಿಶಾಲ್ ಸೀದಾ ಬಂದಿದ್ದು ಮುಲ್ಕಿಯ ಹರಿಪಾದೆ ಜಾರಂದಾಯ ನೇಮೋತ್ಸವಕ್ಕೆ. ಕೈಯಲ್ಲಿ ಮಲ್ಲಿಗೆ ಹೂ ಹಿಡಿದು ಕಣ್ಣೀರಿಟ್ಟ ನಟ ವಿಶಾಲ್, ಭಗವಂತ, ನಾನು ನಿನ್ನನ್ನೇ ನಂಬಿ ಬಂದಿದ್ದೇನೆ, ನೀನೇ ನನ್ನ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು. ಮುಂದಿನ ವರ್ಷದ ನೇಮೋತ್ಸವ ನಡೆಯೋದ್ರೊಳಗೆ ನನ್ನ ಸಮಸ್ಯೆ ಈಡೇರಿದ್ರೆ ನಾನು ತುಲಾಭಾರ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ದಾರೆ. ಇದಕ್ಕೆ ದೈವ ಕೂಡ ಅಭಯ ಕೊಟ್ಟಿದೆಯಂತೆ. ಕೈ ಸನ್ನೆ ಮೂಲಕ ಉತ್ತರಿಸಿದ ಜಾರಂದಾಯ ದೈವ, ನೀನು ಕಣ್ಣೀರು ಹಾಕ್ಬೇಡ, ಬಹಳ ಸಮಸ್ಯೆಯಲ್ಲಿದ್ದೀಯಾ ಅನ್ನೋದು ಗೊತ್ತು, ಇನ್ಮುಂದೆ ಭಯ ಬಿಡು ಅಂತ ದೈವವೇ ನಾನಿದ್ದೀನಿ ಅನ್ನೋ ಧೈರ್ಯ ನೀಡಿದೆ. ಹೀಗಾಗಿ ದೈವದ ಮೊಗಕ್ಕೆ ಮಲ್ಲಿಗೆ ಹೂ ಅರ್ಪಿಸಿದ ವಿಶಾಲ್ ಪ್ರಸಾದ ಸ್ವೀಕರಿಸಿ ತೆರಳಿದ್ದಾರೆ. ಹರಕೆ ಕಟ್ಟಿಕೊಂಡಿದ್ದಾರೆ. ದೈವದ ಪ್ರಶ್ನೆ ಕೇಳುವಂತಹ ಸಂದರ್ಭದ ತನಕ ಅವರಿಗೆ ನಿಲ್ಲಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳಿದಾಗ, ಬರುವ ವರ್ಷ ಮುಂದಿನ ಕೋಲದ ಮೊದಲು ಅವರಿಗೆ ಇದ್ದಂತಹ ಅನಾರೋಗ್ಯ ಹಾಗೂ ಯಾವ ಒಂದು ಸ್ಥಿತಿಯಲ್ಲಿ ಅವರು ಇದ್ದಾರೆ ಇವಾಗ, ಅದಕ್ಕಿಂತ ಉತ್ತಮವಾದರೆ ಅದು ನಿರ್ಮೂಲನವಾಗಿ ಅವರು ಉತ್ತಮ ರೀತಿಗೆ ಬಂದರೆ ಬರುವ ವರ್ಷ ನಿಯಮದಲ್ಲಿ ಅಲ್ಲಿ ಬಂದು ಸುಲಾಭರ ಸೇವೆಯನ್ನು ಕೊಡುತ್ತೇನೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ, ಹೇಳಿಕೊಂಡಿದ್ದಾರೆ. ಒಟ್ನಲ್ಲಿ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರೋ ವಿಶಾಲ್ ಹೆಜ್ಜೆ ಇಡೋದಕ್ಕೂ ಕಷ್ಟಪಡ್ತಿದ್ದಾರೆ. ಇವರ ಸಿನಿ ಕರಿಯರೇ ಮುಗೀತು ಅಂತ ಮಾತನಾಡೋರು ಇದ್ದಾರೆ. ಇಂಥ ಹೊತ್ತಲ್ಲೇ ವಿಶಾಲ್ ದೈವದ ಮೊರೆ ಹೋಗಿದ್ದು ಶೀಘ್ರದಲ್ಲೇ ಗುಣಮುಖರಾಗಲಿ ಅನ್ನೋದೇ ಎಲ್ಲರ ಆಶಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮೈಸೂರಲ್ಲಿ ಕಳೆಗಟ್ಟಿದ್ದ ಕುಂಭಮೇಳಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. 3 ದಿನಗಳ ಕಾಲ ನಡೆದ ಮಹಾಕುಂಭ ಇಂದಿಗೆ ಸಂಪನ್ನಗೊಂಡಿದೆ. ದಕ್ಷಿಣ ಕುಂಭದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ನಡೆದ ಕರುನಾಡಿನ ಕುಂಭಮೇಳಕ್ಕೆ ವೈಭವದ ತೆರೆ ಬಿದ್ದಿದೆ.
ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧಿಯಾಗಿರೋ ಪುಣ್ಯಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಆಗದವರು ಕಾವೇರಿ, ಕಪಿಲಾ ಹಾಗೂ ಸ್ಫಟಿಕ ಸರೋವರಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುಣ್ಯ ಪಾವನರಾಗಿದ್ದಾರೆ. ತ್ರಿವೇಣಿ ಸಂಗಮಕ್ಕೆ ಹರಿದು ಬಂತು ಭಕ್ತ ಸಾಗರ. ಕರುನಾಡಿನ 13ನೇ ಕುಂಭಮೇಳ ಅದ್ಧೂರಿ ಸಂಪನ್ನ. ಕುಂಭಮೇಳದ ಅಂತಿಮ ದಿನವಾದ ಕಾರಣ ಸಹಸ್ರಾರು ಭಕ್ತರು ಹರಿದು ಬಂದಿದ್ರು. ಮಾಘ ಮಾಸದ ಹುಣ್ಣಿಮೆ ದಿನ ಪುಣ್ಯ ಸ್ನಾನ ಮಾಡಿದರೆ ಪಾಪ ಕರ್ಮಗಳೆಲ್ಲ ಕಳೆಯುತ್ತವೆ ಅನ್ನುವುದು ಭಕ್ತರ ನಂಬಿಕೆ. ಇದೇ ಕಾರಣಕ್ಕೆ ತ್ರಿವೇಣಿ ಸಂಗಮ ಭಕ್ತರಿಂದ ಕಂಗೊಳಿಸುತ್ತಿತ್ತು. ನದಿಯಲ್ಲಿ ಮಿಂದೆದ್ದ ಭಕ್ತರು ಅಗಸ್ತೇಶ್ವರನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಕರುನಾಡ ಕುಂಭದಲ್ಲೂ ಮಿಂದೆದ್ದಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ಡಿಕೆಶಿ ಭಗವಂತನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಡಿಸಿಎಂ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದು ಪ್ರಯಾಗ್ರಾಜ್ನಲ್ಲಿ ಮಾಡಿದ್ದಷ್ಟೇ ಸಂತಸವಾಗಿದೆ ಅಂದ್ರು. ಇದು ಯಾವುದಕ್ಕೇನು ಕಡಿಮೆ ಇಲ್ಲ. ನಾನು ನಿನ್ನೆ ರಾತ್ರಿ 10:30-11 ಗಂಟೆಗೆ ನಾನು ಕೂಡ ಆ ಕುಂಭಮೇಳದಲ್ಲಿ ಸ್ನಾನ ಮಾಡಿದೆ. ನೀರು ಭಾಳ ಪವಿತ್ರವಾಗಿದೆ. ನಮ್ಮ ಭೂಮಿದು ಕೂಡ ಇಂಥ ಒಂದು ಪವಿತ್ರವಾದಂಥ ಜಾಗ ಇರೋದು ನಮ್ಮೆಲ್ಲರ ಭಾಗ್ಯ. ನಾವೇನು ಎಲ್ಲರೂ ಕೂಡ ಪ್ರಯಾಗ್ಗೆ ಹೋಗುವಂಥ ಅವಶ್ಯಕತೆ ಏನಿಲ್ಲ. ಗಂಗೆ ಎಷ್ಟು ಪವಿತ್ರ ಇದೆಯೋ, ಗಂಗಾ ನದಿಗೆ, ಸರಸ್ವತಿ ನದಿಗೆ ಎಲ್ಲ ಇದೆಯೋ, ಯಮುನಾ ನದಿಗೆ ಅಷ್ಟೇ ಪವಿತ್ರತೆ ನಮ್ಮ ಕಾವೇರಿಗೂ ಇದೆ. ನಿಮಿಷಾಂಬ ದೇಗುಲದಲ್ಲೂ ಭಕ್ತರದ್ದೇ ಕಾರುಬಾರು. ಮಾಘ ಹುಣ್ಣಿಮೆ ಆಗಿದ್ರಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲಕ್ಕೂ ಭಕ್ತರ ದಂಡೇ ಬಂದಿತ್ತು. ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಭಕ್ತರು ಮಾಘ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ಮಾಘ ಮಾಸದಲ್ಲಿ ನಿಮಿಷಾಂಬ ದೇವಿ ರಥೋತ್ಸವ ಕೂಡ ಅದ್ಧೂರಿಯಾಗಿ ನೆರವೇರಿತು. ಇಲ್ಲಿ ಇವತ್ತು ಮಾಘ ಶುದ್ಧ ಪೂರ್ಣಿಮೆ, ನಿಮಿಷಾಂಬ ದೇವಸ್ಥಾನ, ಇಲ್ಲಿ ಕಾವೇರಿ ದೇವಿಯ ಸನ್ನಿಧಾನದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರೆ ಎಷ್ಟೋ ಜನ್ಮದ ಪಾಪಗಳನ್ನು ನಾವು ಕಳೆಯುವಂಥ ಪ್ರತೀತಿ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ಒಟ್ನಲ್ಲಿ 3 ದಿನಗಳ ಕಾಲ ನಡೆದ ಕರುನಾಡ ಕುಂಭಮೇಳ ಸಂಪನ್ನವಾಗಿದೆ. ಕೊನೆಯ ದಿನ ಭಾರೀ ಪ್ರಮಾಣದಲ್ಲಿ ಭಕ್ತರು ಬಂದಿದ್ದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ದಾರಿಯುದ್ದಕ್ಕೂ ನಿಂತು ಸವಾರರು ಹೈರಾಣಾಗಿದ್ದು ಮಾತ್ರ ಸುಳ್ಳಲ್ಲ. ಮಂಡ್ಯದಿಂದ ಸುನಿಲ್ ಜೊತೆ ಪ್ರೇಮ್ ಕುಮಾರ್, ನ್ಯೂಸ್ 18 ಮೈಸೂರು.